ಹೇಳಿ, ಹೇರಳವಾಗಿ. ಆತನ ಕೃಪೆ ಹೆಂಗ? ಸ್ವಲ್ಪ ಸ್ವಲ್ಪ ಅಲ್ಲ, ಅತ್ಯಧಿಕವಾಗಿ ಆತನ ಗ್ರೇಸ್ ನಿಮಗೆ ಸಿಗುತ್ತೆ. ಆತನ ಕೃಪೆ ಅತ್ಯಧಿಕವಾಗಿ ನಿಮಗೆ ಲಭ್ಯವಾಗುತ್ತೆ. ಆತನ ಕೃಪೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮಗೆ ಸಿಗುವಂತದ್ದಾಗಿರುತ್ತೆ. ಯಾವಾಗ ಹೇಳಿ? ಆ ಟೈಮ್ ಅಲ್ಲಿ, ಆ ಬಾಧೆಗಳ ಟೈಮ್ ಅಲ್ಲಿ ಗಾಡ್ ಗ್ರೇಸ್ ಮೋರ್ ಅಂಡ್ ಮೋರ್ ನಿಮಗೆ ಲಭ್ಯವಾಗುತ್ತೆ. ಮುಂದೆ ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೇವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದು. ಆದದರಿಂದ ನಾವು ಧೈರ್ಯಗೆಡಬೇಡ, ನಿಬ್ಬರ ಗಾಳಿಗೆ ಧೈರ್ಯ ಮುಗುಂಡು ದಿಗುಲು ಪಾಡಕ್ಕು ಜಾಡಿಯಕ್ಕು ಎಪ್ಪುಡು. ಯಾಕೇನ್ ಮಾಡ್ಬಾರ್ದು? ಧೈರ್ಯಗೆಡಬಾರ್ದಂತೆ. ಏನ್ ಮಾಡ್ಬಾರ್ದಂತೆ? ಇಲ್ಲೇ ಅದಕ್ಕೆ ನೋಡಿ ಹೇಳದ್ ನಾನು, ನಿಮ್ಮ ಹತ್ರ ಪರಿಸ್ಥಿತಿಗಳು ಮಾತಾಡುವಾಗ, ನನ್ನ ಹತ್ರ ನಿಮ್ಮ ಹತ್ರ ಮಾತಾಡುವಾಗ ನಾವು ಮೊದಲು ಮಾಡೋದು ಏನ್ ಗೊತ್ತಾ? ಏನ್ ಕೇಳ್ತೀವಿ ನಾವು? ಧೈರ್ಯ ಕೆಟ್ಟೋಗ್ಬಿಡ್ತೀವಿ, ಧೈರ್ಯ ಕಳ್ಕೊಂಡ್ಬಿಡ್ತೀವಿ, ನಂಬಿಕೆ ಕಳ್ಕೊಂಡ್ಬಿಡ್ತೀವಿ, ನಿರೀಕ್ಷೆ ಕಳ್ಕೊಂಡ್ಬಿಡ್ತೀವಿ. ಹೌದಾ? ಆ ಹೋಪ್ಸ್ ಕಳ್ಕೊಂಡ್ಬಿಡ್ತೀವಿ. ಏನ್ ಕಳ್ಕೊಂತೀವಿ ನಾವೆಲ್ಲ? ಆರೋಗ್ಯ ಸರಿಯಾಗಿಲ್ಲ, ಕಳ್ಕೊಂಡ್ಬಿಡ್ತೀವಿ ಆ ನಂಬಿಕೆ. ಅಯ್ಯೋ ಜ್ವರ ಕಡಿಮೆ ಆಗ್ತಿಲ್ಲ, ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಸಾಲಿಂದ ತೀರ್ತಾ ಇಲ್ಲ, ಧೈರ್ಯ ಕಳ್ಕೊಂಡ್ಬಿಡ್ತೀವಿ. ಏನು ಪರಿಸ್ಥಿತಿ ಬದಲಾಗ್ತಾ ಇಲ್ಲ, ಏನ್ ಕಳ್ಕೊಂತೀವಿ? ಧೈರ್ಯ ಕಳ್ಕೊಂಡ್ಬಿಡ್ತೀವಿ. ಇನ್ನು ಏನ್ ಬದಲಾಗ್ತಾ ಇಲ್ಲ, ಬದಲಾವಣೆ ಬರ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ, ಏನ್ ಚೇಂಜ್ ಆಗ್ತಿಲ್ಲ, ಅವಾಗ ಏನ್ ಕಳ್ಕೊಂತೀವಿ ನಾವು? ಧೈರ್ಯ ಅಯ್ಯೋ ಒಬ್ಬಟ್ಟಿಲ್ಲ, ಧೈರ್ಯ ಕಳ್ಕೊಂಡ್ಬಿಡ್ತೀವಿ. ಮುಂದೆ ಏನಾಗುತ್ತೋ ಧೈರ್ಯ ಕಳ್ಕೊಂಡ್ಬಿಡ್ತೀವಿ. ಪರಿಸ್ಥಿತಿಗಳನ್ನ ಮಾತ್ರ ಮಾತಾಡ್ದಂಗೆಲ್ಲ ಏನ್ ಕಳ್ಕೊಂಡ್ಬಿಡ್ತೀವಿ ನಾವು? ಅವಾಗ ಅವ್ನು ಮಾಡೋ ಪ್ಲಾನ್ ಅದೇ. ಧೈರ್ಯ ಏನ್ ಮಾಡ್ತಾನೆ? ಮೊದಲು ಕಳ್ಕೊಂಡ್ಬಿಡ್ತಾರೆ, ಕಳೆಯೋಂಗ್ ಮಾಡ್ತಾನೆ. ಎಷ್ಟು ಮಂದಿ ಧೈರ್ಯ ಕಳೆದೋಗಿದೆ? ಎಷ್ಟು ಮಂದಿ ಧೈರ್ಯ ಬಂದಿದೆ? ಎಲ್ಲ ನೀವ್ ಹೇಳ್ತೀರಪ್ಪ. ರೈಟ್ ಆನ್ಸರ್. ಓಕೆ, ಹೇಳಿ. ಧೈರ್ಯ ಏನ್ ಮಾಡ್ಬಾರ್ದಂತೆ? ಆದರಿಂದ ಏನಂತೆ ಮಾತು? ಆದರಿಂದ ನಾವು ಧೈರ್ಯಗೆಡುವುದಿಲ್ಲ. ಆದ್ದರಿಂದ ಧೈರ್ಯ ಹೇಳಿ, ಧೈರ್ಯ ಕೆಡಬಾರ್ದಂತೆ. ಧೈರ್ಯವನ್ನು ಏನ್ ಮಾಡ್ಕೋಬಾರ್ದು? ಇದನ್ನ ಕಳ್ಕೋಬಾರ್ದು. ವೈಟ್ ಮಾಡು, ನಿನ್ನ ಅದ್ಭುತ ಎಲ್ಲಿಗೆ ಹೋಗಲ್ಲ, ನಿನ್ನ ಬಿಡುಗಡೆ ಎಲ್ಲಿ ಹೋಗಲ್ಲ, ನಿನ್ನ ಸ್ವಸ್ಥತೆ ಎಲ್ಲಿ ಹೋಗಲ್ಲ, ನಿನ್ನ ಬೆಳಕಲ್ಲಿ ಎಲ್ಲಿ ಹೋಗಲ್ಲ, ನಿನಗೆ ಬರಬೇಕಾದ ಆಶೀರ್ವಾದಗಳು ಎಲ್ಲಿ ಹೋಗಲ್ಲ. ಆದ್ರಿಂದ ಏನ್ ಮಾಡ್ಬೇಡ, ಇವತ್ತು ಧೈರ್ಯ ಕೆಡಬೇಡ. ಪರಿಸ್ಥಿತಿಗಳು ಮಾತಾಡುವಾಗ ಧೈರ್ಯ ಗೆಡಬೇಡ, ಸ್ಥಿತಿಗತಿಗಳು ಮಾತಾಡುವಾಗ ಧೈರ್ಯ ಗೆಡಬೇಡ. ಅವ್ರು ಹಿಂಗಂದ್ರು ಧೈರ್ಯ ಗೆಡಬೇಡ, ಹಿಂಗಂದ್ರು ಅವ್ರು ಹಿಂಗಂದ್ರು ಧೈರ್ಯ ಗೆಡಬೇಡ. ಕುಗ್ಗಿ ಹೋಗ್ಬೇಡ, ಸೋತ್ ಹೋಗ್ಬೇಡ. ಯಾಕೆಂದ್ರೆ ನಿನ್ನನ್ನು ಕಾಯುವ ದೇವರು ಯಾವಾಗಲೂ ಜೊತೆಯಲ್ಲಿದ್ದು ಅನೇಕ ಅದ್ಭುತಗಳು ಮಾಡೋದಕ್ಕೆ ರೆಡಿ ಆಗಿದ್ದಾನೆ ಆತ. ಆದ್ರಿಂದ ಏನ್ ಮಾಡ್ಬಾರ್ದಂತ ಇವತ್ತು? ನಾನು ಧೈರ್ಯ ಗೆಡೋದಿಲ್ಲ. నీ కంటికి కనిపించే నీ చెవులకు వినిపించే అదే దేని గురించి భయపడకు, భయపడకు, భయపడకు.